ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನಾವು ದೇವರ ಕೃಪೆ ಇದೆಯಲ್ಲ, ಆ ಕೃಪೆಯನ್ನು ತಪ್ಪಿಸಿಕೊಳ್ಳಬಾರದು. ಆದಿಕಾಂಡ 27ನೇ ಅಧ್ಯಾಯ 34ರಲ್ಲಿ ನಾವು ಹೀಗೆ ನೋಡುತ್ತೇವೆ. ಏಸಾವನು ತನ್ನ ತಂದೆಯ ಮಾತುಗಳನ್ನು ಕೇಳಿದಾಗ ಅವನು ಅತಿ ವ್ಯಥೆಪಟ್ಟು ಗಟ್ಟಿಯಾದ ಸ್ವರದಿಂದ ಅತ್ತನು. ತನ್ನ ತಂದೆಗೆ, ತಂದೆಯೇ, ನನ್ನನ್ನು ಕೂಡ ಆಶೀರ್ವದಿಸು ಅಂದನು. ಏಸಾವನು ವ್ಯಥೆಪಟ್ಟು ಕಣ್ಣೀರಾಗ್ತಾನೆ. ಅಂದರೆ ಏಸಾವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡ್ತಾನೆ. ಆತನಿಗೆ ತಾನು ಆಶೀರ್ವಾದವನ್ನು ಕಳ್ಕೊಂಡಿರುವುದು ಮನವರಿಕೆಯಾದಾಗ ದುಃಖಾಕ್ರಾಂತನಾಗಿ ಅತ್ತನು, ಕಣ್ಣೀರಿಟ್ಟನು. ಅನೇಕ ವರ್ಷಗಳ ಮೊದಲು ತಾನು ಚೊಚ್ಚಲತನದ ಹಕ್ಕನ್ನು ಮಾರುವುದಕ್ಕೆ ನಿರ್ಧರಿಸುವುದನ್ನು ನೆನಪಿಸಿಕೊಂಡು ಮರಗುತ್ತಾನೆ. ಅವನ ಉದ್ದೇಶ ತನ್ನ ಹೆಚ್ಚಿನ ಚಾತುರ್ಯದಿಂದ ತನ್ನ ಸಹೋದರ ಯಾಕೋಬನಿಂದ ರೊಟ್ಟಿ ಮತ್ತು ಅಲಸಂದಿ ಗಗ್ಗರಿಯನ್ನು ತೆಗೆದುಕೊಂಡ ಮೇಲೆ ಚೊಚ್ಚಲತನದ ಹಕ್ಕನ್ನು ಅವನು ಪಡೆಯುವುದಾಗಿತ್ತು. ಆಮೇಲೆ ಚೊಚ್ಚಲತನದ ಹಕ್ಕನ್ನು ಸಹ ಅವನು ಪಡ್ಕೊಳ್ಬೇಕಾಗಿತ್ತು. ಆದರೆ ಕೊನೆಗೆ ದೇವರು ಇನ್ನೂ ಹೆಚ್ಚಿನದಾಗಿ ಅವನನ್ನು ಆಶೀರ್ವದಿಸಲಿಕ್ಕಿದ್ರು. 1 ಕೊರಿಂಥ 3ನೇ ಅಧ್ಯಾಯ 19ರಲ್ಲಿ ನಾವು ನೋಡುವುದಾದರೆ, ಇಹಲೋಕದ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ, ಯಾಕೆಂದರೆ ಆತನು ಜ್ಞಾನಿಗಳನ್ನು ಅವರ ಸ್ವತಂತ್ರದಲ್ಲಿಯೇ ಇಟ್ಟುಕೊಳ್ಳುತ್ತಾನೆಂತಲೂ ನಾವು ನೆನೆಸ್ತೇವೆ. ನಾವು ಜ್ಞಾನಿಗಳು ಎಂಬುದಾಗಿ, ಈ ಲೋಕದಲ್ಲಿ ನಾವು ಜ್ಞಾನಿಗಳು ಎಂಬುದಾಗಿ ನೆನೆಸ್ತೇವೆ. ಆದರೆ ಕರ್ತನ ವಾಕ್ಯ ಹೇಳ್ತದೆ, ಇಹಲೋಕದ ಜ್ಞಾನ ಅದು ಹುಚ್ಚುತನ. ಆತನು ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿಯೇ ಹಿಡಿಯುವುದು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೋಬನಿಗೆ ಚೊಚ್ಚಲತನದ ಹಕ್ಕು ದೊರೆಯುವುದನ್ನು ಅವರು ಖಚಿತಗೊಳಿಸಿದರು. ಹಾಗಾಗಿ ಚತುರ ಯಾಜಕರೆಲ್ಲ ಜೋಕಿಯಾಗಿರಿ, ಈಗ ನೀವು ಬಿತ್ತುವುದರ ಫಲವನ್ನು ಕೊನೆಗೊಂದು ದಿನ ದೇವರಿಂದ ನಿಮಗೆ ಸಿಗಲಿದೆ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 16-17 ನೀವು ನೋಡುವುದಾದರೆ, ಅಲ್ಲಿ ಏಸಾವನಂಥ ಪ್ರಾಪಂಚಿಕವಾಗಿರ್ತಕ್ಕಂಥ ವ್ಯಕ್ತಿ ನಿಮ್ಮಲ್ಲಿ ಇರಬಾರದು, ನಿಮ್ಮಲ್ಲಿ ಇರದೇ ಇರುವ ಹಾಗೆ ನೀವು ಜಾಗೃತಿ ವಹಿಸಿ. ಯಾವ ಜಾರನಾಗಲಿ ಏಸಾವನಂಥ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆಯೂ ಜಾಗೃತಿಯಿಂದ ನೋಡಿಕೊಳ್ಳ್ರಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಆ ಏಸಾವನಂಥ ಆ ಪ್ರಾಪಂಚಿಕವಾಗಿರುವಂಥ ವ್ಯಕ್ತಿ ನಿಮ್ಮೊಳಗೆ ಬರದೆ ನೀವು ಜಾಗರೂಕರಾಗಿರಿ. 2ನೇದು, ಆ ಏಸಾವನು ಒಂದು ತುತ್ತು ಅನ್ನಕ್ಕಾಗಿ ತನ್ನ ಚೊಚ್ಚಲದ ಹಕ್ಕನ್ನು ಮಾರಿಬಿಟ್ಟನು. ಒಂದು ತುತ್ತು ಅನ್ನಕ್ಕಾಗಿ. ತರುವಾಯ ಅವನು ತನ್ನ ತಂದೆಯ ಆಶೀರ್ವಾದದ ಬಾಧ್ಯವನ್ನಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ಪಶ್ಚಾತ್ತಾಪಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ನೀವು ಬಲ್ಲಿರಿ. ನಿರಾಕರಿಸಲ್ಪಟ್ಟನು. ಕಣ್ಣೀರು ಸುರಿಸಿ ಬೇಡಿಕೊಂಡನು, ಆದರೆ ಅವನು ನಿರಾಕರಿಸಲ್ಪಟ್ಟನು. ಚೊಚ್ಚಲತನದ ಹಕ್ಕಿಗಾಗಿ, ನಿತ್ಯತ್ವದ ಆಶೀರ್ವಾದಕ್ಕಾಗಿ, ಆತ್ಮಿಕ ಆಶೀರ್ವಾದಕ್ಕಾಗಿ, ನಿಮ್ಮ ಶಾರೀರಿಕ ಅವಶ್ಯಕತೆಗಳನ್ನು ಪೂರೈಸುವಂಥ ಆಶೀರ್ವಾದಗಳಿಗಾಗಿ ಎಚ್ಚರಿಕೆಯಿಂದಿರಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆ ಸಮಯದಲ್ಲಿ ಬೇಡಿಕೊಳ್ತೇವೆ ತಂದೆ. ಅಪ್ಪ,
ಸಹಾಯ ಮಾಡು ಸ್ವಾಮಿ. ಹಾಸಿಗೆಗೆ ಮೇಲೆ ಇರ್ತಕ್ಕಂಥವರನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಆಸ್ಪತ್ರೆಗಳಿರ್ತಕ್ಕಂಥ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇರತಕ್ಕಂಥ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನಪ್ಪ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರೇ. ಹಾರ್ಟ್ ಅಟ್ಯಾಕ್ ಆಗುವಂಥ ರೇಟ್ ಕಡಿಮೆ ಆಗಲಿ, ಈ ಲೋಕದಲ್ಲಿ ಕಡಿಮೆ ಆಗಲಿ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ಗುಣಮಾಡು 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 ದೇವರೇ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ. ಆಮೇನ್ ಆಮೇನ್. ಹಲ್ಲೆಲೂಯಾ.